ಒಂದು ಊರಲ್ಲಿ 3 ಜನ ಕ್ಲೋಸ್ ಫ್ರೆಂಡ್ ಇರ್ತಾರೆ. ಯಾರ್ಯಾರು ಅಂದರೆ ಈರುಳ್ಳಿ, ಆನಿಯನ್ ಗೊತ್ತಲ್ಲ, ಆನಿಯನ್ನು, ಐಸ್ ಕ್ರೀಮು, ಆಮೇಲೆ ಯಾರು ಇರ್ತಾರೆ, ಟೊಮೊಟೊ. 3 ಜನ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಎಲ್ಲೋದ್ರೂ ಜೊತೆಯಲ್ಲೇ ಹೋಯ್ತಾ ಇರ್ತಾರೆ, ಜೊತೆಯಲ್ಲೇ ಬರ್ತಾ ಇರ್ತಾರೆ. ಆಮೇಲೆ ಒಂದ್ಸಲ 3 ಜನ ಬೇಜಾರಾಯ್ತೈತೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಜೊಡೆಯಕ್ಕೆ ಹೋಗೋಣ, ಸ್ವಿಮ್ಮಿಂಗ್ ಹೋಗೋಣ ಅಂತ ಮಾತಾಡ್ಕೋತಾರೆ. ಯಾರ್ಯಾರು? ಆನಿಯನ್, ಟೊಮೊಟೊ, ಐಸ್ ಕ್ರೀಮ್. ಆಮೇಲೆ 3 ಜನ ಸ್ವಿಮ್ಮಿಂಗ್ ಹೋಯ್ತಾರೆ. ಚೆನ್ನಾಗಿ ಈಜೊಡ್ಕೊಂಡು ಬರ್ತಾರೆ ಮೇಲ್ಗಡೆ. ಟೊಮೊಟೊ, ಆನಿಯನ್ ಮಾತ್ರ ಹೊರಗಡೆ ಬರ್ತಾರೆ. ಐಸ್ ಕ್ರೀಮು ಬರೋದೇ ಇಲ್ಲ. ನೀರೊಳಗಡೆ ಹಾಕಿದ ತಕ್ಷಣ ಅದು ಐಸ್ ಕ್ರೀಮ್ ನೀರೊಳಗೆ ಬಿದ್ದ ತಕ್ಷಣ ಏನಾಗ್ಬಿಟ್ಟೈತೆ? ಕರ್ಗೋಗ್ಬಿಟ್ಟೈತೆ. ಕಡ್ಡಿ ಮಾತ್ರ ತೇಲಾಡ್ತೈತೆ. ಆಮೇಲೆ ಟೊಮೊಟೊನೂ ಆನಿಯನೂ ಅಳ್ತಾ ಕೂತಿದ್ರಂತೆ. ನನ್ನ ಫ್ರೆಂಡು ಸತ್ತೋಗ್ಬಿಟ್ಟ, ಏನು ಮಾಡೋದು ಇವಾಗ ಅಂತ ಕೂತಿದ್ರಂತೆ. ಆಮೇಲೆ ಬೇಜಾರಾಯ್ತೈತೆ ಅಂದ್ಬಿಟ್ಟು ಟೊಮೊಟೊನೂ ಈರುಳ್ಳಿನೂ ಮೂವಿ ನೋಡೋಕ್ಕೆ ಹೋಗ್ತಾರೆ, ಫಿಲಮ್ ನೋಡೋಕ್ಕೆ. ಆಯಿತಾ? ಆವಾಗ ಅಲ್ಲಿ ತುಂಬ ಜನ ಇರ್ತಾರೆ ಮೂವಿ ಒಳಗೆ. ಹೊರಗಡೆ ಬರ್ತಾರೆ, ಫಿಲಮ್ ನೋಡ್ಕೊಂಡಾದ್ಮೇಲೆ ಹೊರಗಡೆ ಬರ್ತಾರೆ. ಟೊಮೊಟೊ ಬರೋದಿರೋದಿಲ್ಲ. ಆಮೇಲೆ ಈರುಳ್ಳಿ ಹೋಗಿ ನೋಡ್ತದೆ, ಜನಗಳೆಲ್ಲ ತುಂಡಾಕ್ಬಿಟ್ಟಿರ್ತಾರೆ ಟೊಮೊಟೊನ. ಆವಾಗ ಟೊಮೊಟೊನೂ ಸತ್ತೋಗ್ಬಿಡುತ್ತೆ. ಆಮೇಲೆ ಈರುಳ್ಳಿ ಒಂದೇ ಅಳ್ತಾ ಕೂತಿರುತ್ತೆ, ನನಗಿದ್ದಿದ್ದಿಬ್ಬರೇ ಫ್ರೆಂಡು, ಇಬ್ಬರೂ ಸತ್ತೋಗ್ಬಿಟ್ರು, ಏನು ಮಾಡಲಿ ಇವಾಗ, ನಾನು ಸತ್ತಾಗ ಯಾರು ಅಳ್ತಾರೆ ಅಂದ್ಬಿಟ್ಟು ಅಳ್ತಾ ಕೂತಿರುತ್ತೆ ಈರುಳ್ಳಿ. ಆಯಿತಾ? ಆಮೇಲೆ ದೇವ್ರು ಬರುತ್ತೆ ಪ್ರತ್ಯಕ್ಷ ಆಗಿ, ಬಂದ್ಬಿಟ್ಟು ಕೇಳುತ್ತೆ ಈರುಳ್ಳಿನ, ಯಾಕೆ ಅಳ್ತಾ ಇದೆಯಾ, ಏನಾಯಿತು ಅಂತ ಕೇಳುತ್ತೆ. ಆಯಿತಾ? ಆವಾಗ ಈರುಳ್ಳಿ ಹೇಳ್ತದೆ, ಇಬ್ಬರು ಫ್ರೆಂಡ್ಸ್ ಇದ್ದರು ನನಗೆ, ಇಬ್ಬರೂ ಸತ್ತೋಗ್ಬಿಟ್ರು, ಇವಾಗ ಯಾರೂ ನನಗೆ ಫ್ರೆಂಡ್ಸ್ ಇಲ್ಲ, ನಾನು ಸತ್ತಾಗ ಯಾರು ಅಳ್ತಾರೆ ಅಂದ್ಬಿಟ್ಟು ಅಳ್ತಾ ಇದ್ದೀನಿ ಅಂತ ಹೇಳುತ್ತೆ. ಆವಾಗ ದೇವ್ರು ಹೇಳುತ್ತೆ, ನೀನು ಅಳಬೇಡ, ನೀನು ಸತ್ತಾಗ ನಿನ್ನನ್ನು ಯಾರು ಸಾಯಿಸ್ತಾರೋ ಅವರೇ ಅಳ್ತಾರೆ ಅಂದ್ಬಿಟ್ಟು ದೇವ್ರು ಹೇಳುತ್ತೆ. ಅದಕ್ಕೆ ನಾವು ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ನಾವೇ ಅಳ್ತಾ ಇರ್ತೀವಿ. ಚೆನ್ನಾಗಿತ್ತಾ? ಸೂಪರಾ? ಏನಪ್ಪ? ಇನ್ನೊಂದು ಕತೆ ಬೇಕಾ? ಈ ಕತೆ ಹೇಳಿ ಇನ್ನೊಂದ್ಸಲ. ನೀನು ಬರಲ್ಲ?